ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ನಿಂದ. ಕಾರಣ ಮೂಡಾ ಹಗರಣವನ್ನ ಸಿಬಿಐಗೆ ನೀಡಬೇಕು ಅಂತ ಸಲ್ಲಿಕೆ ಆಗಿದ್ದ ಅರ್ಜಿನೇ ವಜಾ ಆಗ್ಬಿಡ್ತು ಹೈಕೋರ್ಟ್ನಲ್ಲಿ. ಹಾಗಾಗಿ ಬಿಗ್ ರಿಲೀಫ್ ಇದು ಸಿಎಂ ಸಿದ್ದರಾಮಯ್ಯನವರಿಗೆ. ಹಾಗಾಗಿ ಮೈಸೂರು ನಗರದಲ್ಲಿ ಬೆಂಬಲಿಗರು ಸಂಭ್ರಮಾಚರಣೆ ಮಾಡ್ತಿದ್ದಾರಂತೆ. ಡ್ಯಾನ್ಸ್ ಮಾಡಿ ಸಿಹಿ ಹಂಚಿ ನಾಯಕರು ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ. ಸಿಎಂ ಆಪ್ತ ಎಂಕೆ ಸೋಮಶೇಖರ್ ಬಿಂದಾಸ್ ಆಗಿ ಸ್ಟೆಪ್ಸ್ ಹಾಕಿದ್ದಾರೆ. ಡೊಳ್ಳು ಕುಣಿತಕ್ಕೆ ಸ್ಟೆಪ್ ಹಾಕಿದ್ದಾರೆ ಸಿದ್ದರಾಮಯ್ಯ ಆಪ್ತ. ನೋಡ್ತಾ ಇದ್ದೀರಿ, ಇದು ನಿರೀಕ್ಷೆ ಇತ್ತು. ಹೈಕೋರ್ಟ್ ತೀರ್ಪು ಏನಾದರೂ ಸಿದ್ದರಾಮಯ್ಯನವರ ಪರವಾಗಿ ಬಂದ್ರೆ ಖಂಡಿತ ಅವರ ಅಭಿಮಾನಿಗಳಿಗೆ, ಅವರ ಆಪ್ತರಿಗೆ, ಬೆಂಬಲಿಗರಿಗೆ ಹಬ್ಬವೇ ಅಂತ. ಅದೇ ರೀತಿ ಹಬ್ಬದ ಸೆಲೆಬ್ರೇಷನ್ ಆಗ್ತಾ ಇದೆ. ಕಾರಣ ಸಿಎಂ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ರಿಲೀಫ್ ಸಿಕ್ತು ಇವತ್ತು ಹೈಕೋರ್ಟ್ನಲ್ಲಿ. ಲೋಕಾಯುಕ್ತ ತನಿಖೆಯಲ್ಲಿ ಅಥವಾ ಅವರು ಸಲ್ಲಿಕೆ ಮಾಡಿರುವಂತಹ ವರದಿಯನ್ನ ಗಮನಿಸಿರುವಂತಹ ನ್ಯಾಯಮೂರ್ತಿಗಳು ಇದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಹಾಗಾಗಿ ಈ ಪ್ರಕರಣವನ್ನ ಸಿಬಿಐಗೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಮೂರ್ತಿಗಳು ಅಭಿಪ್ರಾಯಪಟ್ಟು ಯಾವಾಗ ಈ ಅರ್ಜಿಯನ್ನ ವಜಾ ಮಾಡಿದ್ರೋ ಆಗ್ಲೇ ನೋಡಿ ಸಂಭ್ರಮಾಚರಣೆ ನೋಡೋದಕ್ಕೆ ಸಿಗ್ತಾ ಇರೋದು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ನಿಂದ. ಕಾರಣ ಮೂಡಾ ಹಗರಣವನ್ನ ಸಿಬಿಐಗೆ ನೀಡಬೇಕು ಅಂತ ಸಲ್ಲಿಕೆ ಆಗಿದ್ದ ಅರ್ಜಿನೇ ವಜಾ ಆಗ್ಬಿಡ್ತು ಹೈಕೋರ್ಟ್ನಲ್ಲಿ. ಹಾಗಾಗಿ ಬಿಗ್ ರಿಲೀಫ್ ಇದು ಸಿಎಂ ಸಿದ್ದರಾಮಯ್ಯನವರಿಗೆ. ಹಾಗಾಗಿ ಮೈಸೂರು ನಗರದಲ್ಲಿ ಬೆಂಬಲಿಗರು ಸಂಭ್ರಮಾಚರಣೆ ಮಾಡ್ತಿದ್ದಾರಂತೆ. ಡ್ಯಾನ್ಸ್ ಮಾಡಿ ಸಿಹಿ ಹಂಚಿ ನಾಯಕರು ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ. ಸಿಎಂ ಆಪ್ತ ಎಂಕೆ ಸೋಮಶೇಖರ್ ಬಿಂದಾಸ್ ಆಗಿ ಸ್ಟೆಪ್ಸ್ ಹಾಕಿದ್ದಾರೆ. ಡೊಳ್ಳು ಕುಣಿತಕ್ಕೆ ಸ್ಟೆಪ್ ಹಾಕಿದ್ದಾರೆ ಸಿದ್ದರಾಮಯ್ಯ ಆಪ್ತ. ನೋಡ್ತಾ ಇದ್ದೀರಿ, ಇದು ನಿರೀಕ್ಷೆ ಇತ್ತು. ಹೈಕೋರ್ಟ್ ತೀರ್ಪು ಏನಾದರೂ ಸಿದ್ದರಾಮಯ್ಯನವರ ಪರವಾಗಿ ಬಂದ್ರೆ ಖಂಡಿತ ಅವರ ಅಭಿಮಾನಿಗಳಿಗೆ, ಅವರ ಆಪ್ತರಿಗೆ, ಬೆಂಬಲಿಗರಿಗೆ ಹಬ್ಬವೇ ಅಂತ. ಅದೇ ರೀತಿ ಹಬ್ಬದ ಸೆಲೆಬ್ರೇಷನ್ ಆಗ್ತಾ ಇದೆ. ಕಾರಣ ಸಿಎಂ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ರಿಲೀಫ್ ಸಿಕ್ತು ಇವತ್ತು ಹೈಕೋರ್ಟ್ನಲ್ಲಿ. ಲೋಕಾಯುಕ್ತ ತನಿಖೆಯಲ್ಲಿ ಅಥವಾ ಅವರು ಸಲ್ಲಿಕೆ ಮಾಡಿರುವಂತಹ ವರದಿಯನ್ನ ಗಮನಿಸಿರುವಂತಹ ನ್ಯಾಯಮೂರ್ತಿಗಳು ಇದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಹಾಗಾಗಿ ಈ ಪ್ರಕರಣವನ್ನ ಸಿಬಿಐಗೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಮೂರ್ತಿಗಳು ಅಭಿಪ್ರಾಯಪಟ್ಟು ಯಾವಾಗ ಈ ಅರ್ಜಿಯನ್ನ ವಜಾ ಮಾಡಿದ್ರೋ ಆಗ್ಲೇ ನೋಡಿ ಸಂಭ್ರಮಾಚರಣೆ ನೋಡೋದಕ್ಕೆ ಸಿಗ್ತಾ ಇರೋದು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ನಿಂದ. ಕಾರಣ ಮೂಡಾ ಹಗರಣವನ್ನ ಸಿಬಿಐಗೆ ನೀಡಬೇಕು ಅಂತ ಸಲ್ಲಿಕೆ ಆಗಿದ್ದ ಅರ್ಜಿನೇ ವಜಾ ಆಗ್ಬಿಡ್ತು ಹೈಕೋರ್ಟ್ನಲ್ಲಿ. ಹಾಗಾಗಿ ಬಿಗ್ ರಿಲೀಫ್ ಇದು ಸಿಎಂ ಸಿದ್ದರಾಮಯ್ಯನವರಿಗೆ. ಹಾಗಾಗಿ ಮೈಸೂರು ನಗರದಲ್ಲಿ ಬೆಂಬಲಿಗರು ಸಂಭ್ರಮಾಚರಣೆ ಮಾಡ್ತಿದ್ದಾರಂತೆ. ಡ್ಯಾನ್ಸ್ ಮಾಡಿ ಸಿಹಿ ಹಂಚಿ ನಾಯಕರು ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ. ಸಿಎಂ ಆಪ್ತ ಎಂಕೆ ಸೋಮಶೇಖರ್ ಬಿಂದಾಸ್ ಆಗಿ ಸ್ಟೆಪ್ಸ್ ಹಾಕಿದ್ದಾರೆ. ಡೊಳ್ಳು ಕುಣಿತಕ್ಕೆ ಸ್ಟೆಪ್ ಹಾಕಿದ್ದಾರೆ ಸಿದ್ದರಾಮಯ್ಯ ಆಪ್ತ. ನೋಡ್ತಾ ಇದ್ದೀರಿ, ಇದು ನಿರೀಕ್ಷೆ ಇತ್ತು. ಹೈಕೋರ್ಟ್ ತೀರ್ಪು ಏನಾದರೂ ಸಿದ್ದರಾಮಯ್ಯನವರ ಪರವಾಗಿ ಬಂದ್ರೆ ಖಂಡಿತ ಅವರ ಅಭಿಮಾನಿಗಳಿಗೆ, ಅವರ ಆಪ್ತರಿಗೆ, ಬೆಂಬಲಿಗರಿಗೆ ಹಬ್ಬವೇ ಅಂತ. ಅದೇ ರೀತಿ ಹಬ್ಬದ ಸೆಲೆಬ್ರೇಷನ್ ಆಗ್ತಾ ಇದೆ. ಕಾರಣ ಸಿಎಂ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ರಿಲೀಫ್ ಸಿಕ್ತು ಇವತ್ತು ಹೈಕೋರ್ಟ್ನಲ್ಲಿ. ಲೋಕಾಯುಕ್ತ ತನಿಖೆಯಲ್ಲಿ ಅಥವಾ ಅವರು ಸಲ್ಲಿಕೆ ಮಾಡಿರುವಂತಹ ವರದಿಯನ್ನ ಗಮನಿಸಿರುವಂತಹ ನ್ಯಾಯಮೂರ್ತಿಗಳು ಇದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಹಾಗಾಗಿ ಈ ಪ್ರಕರಣವನ್ನ ಸಿಬಿಐಗೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಮೂರ್ತಿಗಳು ಅಭಿಪ್ರಾಯಪಟ್ಟು ಯಾವಾಗ ಈ ಅರ್ಜಿಯನ್ನ ವಜಾ ಮಾಡಿದ್ರೋ ಆಗ್ಲೇ ನೋಡಿ ಸಂಭ್ರಮಾಚರಣೆ ನೋಡೋದಕ್ಕೆ ಸಿಗ್ತಾ ಇರೋದು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ನಿಂದ. ಕಾರಣ
ಮೂಡ ಹಗರಣವನ್ನ ಸಿಬಿಐಗೆ ನೀಡಬೇಕು ಅಂತ ಸಲ್ಲಿಕೆ ಆಗಿದ್ದ ಅರ್ಜಿನೇ ವಜಾ ಆಗ್ಬಿಡ್ತು ಹೈಕೋರ್ಟ್ನಲ್ಲಿ. ಹಾಗಾಗಿ ಬೇಗ್ ರಿಲೀಫ್ ಇದು ಸಿಎಂ ಸಿದ್ದರಾಮಯ್ಯನವ್ರಿಗೆ. ಹಾಗಾಗಿ ಮೈಸೂರು ನಗರದಲ್ಲಿ ಬೆಂಬಲಿಗರು ಸಂಭ್ರಮಾಚರಣೆ ಮಾಡ್ತಿದ್ದಾರಂತೆ. ಡ್ಯಾನ್ಸ್ ಮಾಡಿ ಸಿಹಿ ಹಂಚಿ ನಾಯಕರು ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ. ಸಿಎಂ ಆಪ್ತ ಎಂಕೆ ಸೋಮಶೇಖರ್ ಬಿಂದಾಸ್ ಆಗಿ ಸ್ಟೆಪ್ಸ್ ಹಾಕಿದ್ದಾರೆ. ಡೊಳ್ಳು ಕುಣಿತಕ್ಕೆ ಸ್ಟೆಪ್ ಹಾಕಿದ್ದಾರೆ ಸಿದ್ದರಾಮಯ್ಯ ಆಪ್ತ. ನೋಡ್ತಾ ಇದ್ದೀರಿ, ಇದು ನಿರೀಕ್ಷೆ ಇತ್ತು. ಹೈಕೋರ್ಟ್ ತೀರ್ಪು ಏನಾದ್ರೂ ಸಿದ್ದರಾಮಯ್ಯನವರ ಪರವಾಗಿ ಬಂದ್ರೆ ಖಂಡಿತ ಅವರ ಅಭಿಮಾನಿಗಳಿಗೆ, ಅವರ ಆಪ್ತರಿಗೆ, ಬೆಂಬಲಿಗರಿಗೆ ಹಬ್ಬವೇ ಅಂತ. ಅದೇ ರೀತಿ ಹಬ್ಬದ ಸೆಲೆಬ್ರೇಷನ್ ಆಗ್ತಾ ಇದೆ. ಕಾರಣ ಸಿಎಂ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ರಿಲೀಫ್ ಸಿಕ್ತು ಇವತ್ತು ಹೈಕೋರ್ಟ್ನಲ್ಲಿ. ಲೋಕಾಯುಕ್ತ ತನಿಖೆಯಲ್ಲಿ ಅಥವಾ ಅವರು ಸಲ್ಲಿಕೆ ಮಾಡಿರುವಂತಹ ವರದಿಯನ್ನ ಗಮನಿಸಿರುವಂತಹ ನ್ಯಾಯಮೂರ್ತಿಗಳು ಇದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಹಾಗಾಗಿ ಈ ಪ್ರಕರಣವನ್ನ ಸಿಬಿಐಗೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಮೂರ್ತಿಗಳು ಅಭಿಪ್ರಾಯಪಟ್ಟು ಯಾವಾಗ ಈ ಅರ್ಜಿಯನ್ನ ವಜಾ ಮಾಡಿದ್ರೋ ಆಗ್ಲೇ ನೋಡಿ ಸಂಭ್ರಮಾಚರಣೆ ನೋಡೋದಕ್ಕೆ ಸಿಗ್ತಾ ಇರೋದು. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ನಿಂದ. ಕಾರಣ ಮೂಡ ಹಗರಣವನ್ನ ಸಿಬಿಐಗೆ ನೀಡಬೇಕು ಅಂತ ಸಲ್ಲಿಕೆ ಆಗಿದ್ದ ಅರ್ಜಿನೇ ವಜಾ ಆಗ್ಬಿಡ್ತು ಹೈಕೋರ್ಟ್ನಲ್ಲಿ. ಹಾಗಾಗಿ ಬೇಗ್ ರಿಲೀಫ್ ಇದು ಸಿಎಂ ಸಿದ್ದರಾಮಯ್ಯನವರಿಗೆ. ಹಾಗಾಗಿ ಮೈಸೂರು ನಗರದಲ್ಲಿ ಬೆಂಬಲಿಗರು ಸಂಭ್ರಮಾಚರಣೆ ಮಾಡ್ತಿದ್ದಾರಂತೆ. ಡ್ಯಾನ್ಸ್ ಮಾಡಿ ಸಿಹಿ ಹಂಚಿ ನಾಯಕರು ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ. ಸಿಎಂ ಆಪ್ತ ಎಂಕೆ ಸೋಮಶೇಖರ್ ಬಿಂದಾಸ್ ಆಗಿ ಸ್ಟೆಪ್ಸ್ ಹಾಕಿದ್ದಾರೆ. ಡೊಳ್ಳು ಕುಣಿತಕ್ಕೆ ಸ್ಟೆಪ್ ಹಾಕಿದ್ದಾರೆ ಸಿದ್ದರಾಮಯ್ಯ ಆಪ್ತ. ನೋಡ್ತಾ ಇದ್ದೀರಿ, ಇದು ನಿರೀಕ್ಷೆ ಇತ್ತು. ಹೈಕೋರ್ಟ್ ತೀರ್ಪು ಏನಾದ್ರೂ ಸಿದ್ದರಾಮಯ್ಯನವರ ಪರವಾಗಿ ಬಂದ್ರೆ ಖಂಡಿತ ಅವರ ಅಭಿಮಾನಿಗಳಿಗೆ, ಅವರ ಆಪ್ತರಿಗೆ, ಬೆಂಬಲಿಗರಿಗೆ ಹಬ್ಬವೇ ಅಂತ. ಅದೇ ರೀತಿ ಹಬ್ಬದ ಸೆಲೆಬ್ರೇಷನ್ ಆಗ್ತಾ ಇದೆ. ಕಾರಣ ಸಿಎಂ ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ರಿಲೀಫ್ ಸಿಕ್ತು ಇವತ್ತು ಹೈಕೋರ್ಟ್ನಲ್ಲಿ. ಲೋಕಾಯುಕ್ತ ತನಿಖೆಯಲ್ಲಿ ಅಥವಾ ಅವರು ಸಲ್ಲಿಕೆ ಮಾಡಿರುವಂತಹ ವರದಿಯನ್ನ ಗಮನಿಸಿರುವಂತಹ ನ್ಯಾಯಮೂರ್ತಿಗಳು ಇದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಹಾಗಾಗಿ ಈ ಪ್ರಕರಣವನ್ನ ಸಿಬಿಐಗೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಮೂರ್ತಿಗಳು ಅಭಿಪ್ರಾಯಪಟ್ಟು ಯಾವಾಗ ಈ ಅರ್ಜಿಯನ್ನ ವಜಾ ಮಾಡಿದ್ರೋ ಆಗ್ಲೇ ನೋಡಿ ಸಂಭ್ರಮಾಚರಣೆ ನೋಡೋದಕ್ಕೆ ಸಿಗ್ತಾ ಇರೋದು.